ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ದೀರಾ, ಇವತ್ತು ನನ್ನ ಮುಂದೆ ಪ್ಯಾನಾಸಾನಿಕ್ ಅವರು ರೀಸೆಂಟಾಗಿ ಲಾಂಚ್ ಮಾಡಿರುವಂಥ AU ಸೀರೀಸ್ನ ಒಂದು ಸ್ಪ್ಲಿಟ್ AC ಇರುವಂಥದ್ದು. ಮೇಲ್ಗಡೆ ಬಾಕ್ಸ್ ಏನಿದೆ ಇದು ಇಂಡೋರ್ ಯೂನಿಟ್ಟು, ಕೆಳಗಡೆ ಇರುವಂಥದ್ದು ಔಟ್ಡೋರ್ ಯೂನಿಟ್ಟು. ನಾನಿವತ್ತು ಈ ಎರಡನ್ನೂ ಕೂಡ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಇನ್ಸ್ಟಾಲೇಷನಿಗೆ ಬರ್ತಾರೆ, ಅವರೇ ಮಾಡ್ತಾರೆ. ಸೊ ಇನ್ಸ್ಟಾಲ್ ಮಾಡಿ ನಾನು ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನಕ್ಕೆ ಪರ್ಚೇಸ್ ಮಾಡಿದೆ, ಸೊ ನನ್ನ ಎಕ್ಸ್ಪೀರಿಯನ್ಸು ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಈ ಒಂದು ACಯನ್ನು ಇನ್ಸ್ಟಾಲ್ ಮಾಡೋದಕ್ಕೆ ನೀವು ಬುಕ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಅವೈಲಬಲ್ ಟೈಮಿಂಗಲ್ಲಿ ನೀವು ಸ್ಲಾಟನ್ನು ಬುಕ್ ಮಾಡಿಕೊಂಡ್ರೆ ಅವರೇ ಮನೆಗೆ ಬರ್ತಾರೆ, ಅನ್ಬಾಕ್ಸ್ ಮಾಡ್ತಾರೆ. ಅನ್ಬಾಕ್ಸ್ ಮಾಡಿ ನೀವು ಯಾವ ಜಾಗಕ್ಕೆ ACಯನ್ನು ಇನ್ಸ್ಟಾಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಆ ಜಾಗಕ್ಕೆ ನೀಟಾಗಿ 1 ರಿಂದ 2 ಗಂಟೆ ಒಳಗೆ ಮಾಡಿ ಮುಗಿಸೋಗ್ತಾರೆ. ಕ್ಲೀನಾಗಿ ಏನೇ ಡ್ರಿಲ್ಲಿಂಗ್ ಏನಾರು ಇದ್ರೂ ಕೂಡ ಅವರೆಲ್ಲ ಕ್ಲೀನ್ ಮಾಡಿ ಕಂಪ್ಲೀಟಾಗಿ ಮಾಡಿಕೊಟ್ಟು ಹೋಗ್ತಾರೆ. ನನಗಂತೂ ತುಂಬ ಸ್ಯಾಟಿಸ್ಫೈ ಆಯಿತು. ಇಂಡೋರ್ ಯೂನಿಟನ್ನು ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಇನ್ಸ್ಟಾಲ್ ಮಾಡಿಸಿದ್ದೀನಿ ಮತ್ತು ಔಟ್ಡೋರ್ ಯೂನಿಟ್ನ ಕೂಡ ತೋರಿಸ್ತಾ ಇದ್ದೀನಿ, ಆಯಿತಾ. ಅವರೇ ಔಟ್ಡೋರ್ ಯೂನಿಟ್ಗೆ ಸ್ಟ್ಯಾಂಡನ್ನು ಫ್ರೀ ಆಗಿ ಕೊಟ್ಟರು. ಇನ್ಸ್ಟಾಲೇಷನ್ಗೆ ನನಗೆ ಪರ್ಸ್ನಲಿ ಯಾವುದೇ ಖರ್ಚಾಗಲಿಲ್ಲ. ನಿಮ್ಮ ಮನೆ ಯಾವ ರೀತಿ ಇದೆ, ಎಷ್ಟು ಉದ್ದ ಕೇಬಲ್, ಅದೆಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಆಯಿತಾ. ಸೊ ಒಂದೊಂದು ಮನೆಗೆ ಒಂದೊಂದು ಥರ ಇರ್ಬೋದು. ಸೊ ನನಗೆ ಇನ್ಸ್ಟಾಲೇಷನ್ ಸ್ವಲ್ಪ ಈಸಿ ಆಯಿತು. ನನ್ನ ಸ್ವಂತ ಮನೆ ಆಗಿದ್ದರೆ ಇನ್ನೂ ಸಕಲ ಮಾಡಿಸ್ಕೊಬೋದಾಗಿತ್ತು. ಬಟ್ ಇದು ಬಾಡಿಗೆ ಮನೆ ಆಗಿರೋ ಕಾರಣ ಹೆವಿ ಡ್ರಿಲ್ಲಿಂಗ್ ಎಲ್ಲ ಮಾಡೋದಕ್ಕಾಗಲ್ಲ ಇಲ್ಲಿ. ಸೊ ಅದರಿಂದ ನಾನು ಸ್ವಲ್ಪ ಇದು ಮಾಡಿಫಿಕೇಷನ್ ಮಾಡ್ಕೊಂಡಿದ್ದೀನಿ. ಸೊ ಇನ್ಸ್ಟಾಲೇಷನ್ ಪ್ರೋಸೆಸ್ ಮಾತ್ರ ತುಂಬ ಸ್ಮೂತ್ ಆಗಿತ್ತು ಅಂತಲೇ ಅನ್ಬೋದು. ಓಕೆ, ಫೈನಲಿ ನೋಡ್ತಾ ಇದ್ದೀರಾ, ಇನ್ಸ್ಟಾಲೇಷನ್ ಆಗಿ ನನ್ನ ಹಿಂದ್ಗಡೆ ಈ AC ಕಾಣ್ತಾ ಇದೆ. ಇದು ACಯ ರಿಮೋಟು. ಇದನ್ನು ನಾವು ಗೋಡೆಗೂ ಕೂಡ ಮೌಂಟ್ ಮಾಡ್ಬೋದು ಈ ರೀತಿ. ಪರ್ಸ್ನಲಿ ನನಗೆ ACಯ ಅವಶ್ಯಕತೆ ಏನಕ್ಕಿತ್ತು ಅಂತ ಫಸ್ಟು ತಿಳಿಸ್ಕೊಟ್ಬಿಡ್ತೀನಿ, ಆಯಿತಾ. ನಾನು ಏನು ಈ ಸ್ಟುಡಿಯೋ ಮಾಡ್ಕೊಂಡಿದ್ದೀನಿ, ಇದು ಟಾಪ್ ಫ್ಲೋರ್, ಮೇಲ್ಗಡೆ ಫ್ಲೋರ್ ಇರೋದು. ಇದನ್ನು ಅವ್ರು ಮೇಲ್ಗಡೆ ಚುರ್ಕಿ ಮಾಡಿಸಿಲ್ಲ, ಆಯಿತಾ. ಚುರ್ಕಿ ಅಂತ ಅಂದರೆ ಒಂದು ಲೇಯರ್ ಹಾಕ್ತಾರೆ ಮೇಲ್ಗಡೆ ಮನೆ ಮೇಲೆ, ಅದು ಮಾಡಿಸಿಲ್ಲ. ಅದು ಹೆವಿ ಬಿಸಿಲು ಬಂತು ಅಂದರೆ ಹೆವಿ ಆ ಒಂದು ರಾತ್ರಿ ಆದರೂ ಕೂಡ ಒಂದು ಸೆಕೆ ಹಂಗೆ ಇರುತ್ತೆ ಬಿಸಿಲು ಟೈಮ್, ಬೇಸಿಗೆಗಾಲದಲ್ಲಿ. ಸೊ ಜೊತೆಗೆ ಮೇಲ್ಗಡೆ ಫ್ಲೋರ್ ಆಗಿರೋದ್ರಿಂದ ಹೆವಿ ಮನೆ ಒಳಗೆ ಕೂರಕ್ಕೆ ಆಗ್ತಿರಲಿಲ್ಲ, ಅಷ್ಟು ಸೆಕೆ ಆಗೋದು. ಇನ್ನೊಂದೇನಪ್ಪ ಅಂತ ಅಂದರೆ ಇದು ಸ್ಟುಡಿಯೋ ಆದ ಕಾರಣ ನಾವು ಕಿಟಕಿ ಎಲ್ಲ ಫುಲ್ ಸೀಲ್ ಮಾಡಾಕ್ಬಿಟ್ಟಿದ್ದೀವಿ. ಗಾಳಿ ಆಡೋದಕ್ಕೆ ಕಷ್ಟ, ಆಯಿತು. ಆ ರೀತಿ ಸೀಲ್ ಮಾಡಿಬಿಟ್ಟಿದ್ದೀವಿ, ಆಯಿತಾ. ಗಾಳಿನ ಬರಲ್ಲ ಒಳಗಡೆ ನಾವು ವಿಡಿಯೋ ಮಾಡ್ತಿರ್ಬೇಕಾದ್ರೆ. ಈ ಕಾರಣಕ್ಕೆ ನಮಗೆ ಒಂದು AC ಅವಶ್ಯಕತೆ ಇತ್ತು. ಜೊತೆಗೆ ಅದು ಸ್ವಲ್ಪ ಸೈಲೆಂಟಾಗಿ ಕೂಡ ಇರಬೇಕು. ಈಗ AC ಆನ್ ಆಗಿದೆ, ನಿಮಗೆ ಸೌಂಡ್ ಗೊತ್ತಾಗ್ತಿರ್ಬೋದು, ಆಯಿತಾ. ಅಷ್ಟೊಂದು ಸೌಂಡ್ ಮಾಡಲ್ಲ. ಇದರಲ್ಲಿ ಕ್ವೈಟ್ ಅಂತ ಒಂದು ಆಪ್ಷನ್ ಇದೆ, ಆಯಿತಾ. ಕ್ವೈಟ್ ಮೋಡ್ ಅಂದರೆ ಫ್ಯಾನ್ ಸ್ಪೀಡಲ್ಲಿ ನೀವು ಕ್ವೈಟ್ ಅಂತ ಹಾಕಿದ್ರಿ ಅಂದರೆ ಅಷ್ಟೊಂದು ಸೌಂಡ್ ಬರಲ್ಲ. ನಾವು ವಿಡಿಯೋ ರೆಕಾರ್ಡ್ ಮಾಡ್ತಿರ್ಬೇಕಾದ್ರೆ ಮೈಕಿಗೆ ಆ ಸೌಂಡ್ ಬರಬಾರ್ದು ನಮಗೆ. ಆ ಒಂದು ರೀಸನ್ಗೆ ಈ ಒಂದು ACಯನ್ನು ನಾವು ಪ್ರಿಫರ್ ಮಾಡಿದ್ದು. ಇದು 1.5 ಟನ್ನು 4 ಸ್ಟಾರ್ ಪವರ್ ಕನ್ಸಂಪ್ಷನ್ ರೇಟಿಂಗನ್ನು ಹೊಂದಿರುವಂಥದ್ದು. ಸೊ ಎಲೆಕ್ಟ್ರಿಸಿಟಿ ಕೂಡ ಒಂದು ಲೆವೆಲ್ಗೆ ಕಡಿಮೆ ಬರುತ್ತೆ, ಆಯಿತಾ. ಸೊ ಇನ್ಸ್ಟಾಲೇಷನ್ ಎಲ್ಲ ಆಗಿದೆ. ನಾನೀಗ ಒಂದು ವಾರದಿಂದ ಯೂಸ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಈ ಒಂದು ACಯನ್ನು. ಸೊ ನನ್ನ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ತೀನಿ. ಈ ಒಂದು AC ಏನಿದೆ ಇದು ಇನ್ವರ್ಟರ್ AC, ಆಯಿತಾ. ಇದಕ್ಕೆ ಯಾವುದೇ ಸ್ಟೆಬಿಲೈಸರ್ನ ಅವಶ್ಯಕತೆ ಬರೋದಿಲ್ಲ. ಸಪ್ರೇಟಾಗಿ ನಾವು ಸ್ಟೆಬಿಲೈಸರ್ ಹಾಕಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇದರಲ್ಲಿ ಜೆಟ್ ಸ್ಟ್ರೀಮ್ ಅಂತ ಒಂದು ಫೀಚರ್ ಇದೆ. ಅಂದರೆ ಗಾಳಿಯನ್ನು ತುಂಬ ದೂರಕ್ಕೆ ತಳ್ಳುತ್ತೆ ಅದು, ಆಯಿತಾ. ಮತ್ತು ಅದರಲ್ಲಿರುವಂಥ ವಿಂಗ್ಸ್ಗಳು ರೆಕ್ಕೆ ಥರ ಓಡಾಡ್ತಾ ಇರುತ್ತೆ. ನಾವು ರಿಮೋಟಲ್ಲಿ ಕಂಟ್ರೋಲ್ ಮಾಡ್ಬೋದು ಅದನ್ನ, ಯಾವ ಜಾಗಕ್ಕೆ ಗಾಳಿ ಬರಬೇಕು ಅಂತ. ಸೊ ಅದು ನೀವು ಆಟೋಮೆಟಿಕ್ ಇಟ್ರಿ ಅಂತ ಅಂದರೆ ಎಲ್ಲ ಕಡೆಗೆ ಮನೆಗೆ ಒಂದು ಗಾಳಿಯನ್ನು ಹೋಗೋ ಥರ ಮಾಡುತ್ತೆ, ಕೂಲ್ ಮಾಡುತ್ತೆ. ಇದು ಸ್ವಲ್ಪ ದೊಡ್ಡ ರೂಮ್ ಆಗಿ, ಇದಕ್ಕಿಂತ ಸ್ವಲ್ಪ ದೊಡ್ಡ ರೂಮ್ ಆದರೂ ಸಹ ಈ ಒಂದು AC ಕಂಪ್ಲೀಟಾಗಿ ಎಲ್ಲ ಜಾಗದಲ್ಲೂ ಕೂಡ ಕೂಲ್ ಮಾಡುತ್ತೆ. ಸೊ ನಾವು ಈ ಒಂದು ಸ್ವಿಂಗನ್ನು ಅಡ್ಜಸ್ಟ್ ಮಾಡ್ಬೋದು ರಿಮೋಟ್ನಲ್ಲಿ, ನೀವು ಯಾವ ಜಾಗ ಬೇಕು ಆ ಜಾಗಕ್ಕೆ. ಮತ್ತು ಈ ACಯಲ್ಲಿ PM 0.5 ಫಿಲ್ಟರ್ನ ಯೂಸ್ ಮಾಡಲಾಗಿದೆ. ಈ ಕಾರಣದಿಂದ ಗಾಳಿಯಲ್ಲಿರುವಂಥ ವೈರಸ್ಗಳು, ಬ್ಯಾಕ್ಟೀರಿಯಾ, PM 2.5 ರೀತಿಯ ಸಣ್ಣ ಒಂದು ಮೈನ್ಯೂಟ್ ವಸ್ತುಗಳನ್ನ ಕೂಡ ಇದು ಫಿಲ್ಟರ್ ಮಾಡುತ್ತೆ. ಪ್ಯೂರ್ ಗಾಳಿಯನ್ನು ಒಳಗಡೆ ಬಿಡುತ್ತೆ, ಆಯಿತಾ. ನಿಮಗೆ ಎಷ್ಟು ಟೆಂಪ್ರೇಚರ್ ಬೇಕು ಆರಾಮಾಗಿ ಸೆಟ್ ಮಾಡ್ಕೊಬೋದು. ಕೆಲವು ಜನಕ್ಕೆ AC ಆಗಲ್ಲ ಅಂತ ಹೇಳ್ತಾರೆ, ಅಂಥವರು ನಾರ್ಮಲ್ ಫ್ಯಾನ್ ರೀತಿಯಲ್ಲೂ ಕೂಡ ಯೂಸ್ ಮಾಡ್ಕೊಬೋದು. ಸೊ ಸೂಪರ್ ಫೀಚರ್ನ ಇದರಲ್ಲಿ ನೀಡಲಾಗಿದೆ. ಜೊತೆಗೆ ಇದರ ವಾರಂಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಇದರ ಔಟ್ಡೋರ್ ಯೂನಿಟ್ ಏನಿದೆ ಅಲ್ವಾ, ಸೊ ಅದಕ್ಕೆ ನಿಮಗೆ 5 ವರ್ಷಗಳ ವಾರಂಟಿ ಸಿಗ್ತಾ ಇರುವಂಥದ್ದು. ಮತ್ತು ಇದರ ಬಿಲ್ಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ಆಯಿತಾ. ಕಾಂಪ್ಯಾಕ್ಟ್ ಆಗಿದೆ. ಜೊತೆಗೆ ಈ ಔಟರ್ ಯೂನಿಟ್ ಏನಿದೆ ಇದಕ್ಕೆ ಆ್ಯಂಟಿ ಕರೋಷನ್ ಕೋಟಿಂಗ್ನ ಕೂಡ ಮಾಡಲಾಗಿದೆ. ಸೊ ಇದಕ್ಕೆ ಪ್ಯಾನಾಸಾನಿಕ್ ಅವರು ಶೀಲ್ಡ್ ಬ್ಲೂ ಟೆಕ್ನಾಲಜಿ ಅಂತ ಅಂತಾರೆ, ಆಯಿತಾ. ಸೊ ಆ ಒಂದು ಕೋಟಿಂಗ್ ಇರೋದ್ರಿಂದ ಕರೋಡ್ ಆಗಲ್ಲ, ರಸ್ಟ್ ಆಗಲ್ಲ, ಎಂಥ ವೆದರ್ ಇದ್ರೂ ಕೂಡ ಸಾಲಿಡ್ ಆಗಿರುತ್ತೆ. ಇದು 100% ಕಾಪರ್ ಟ್ಯೂಬಿಂಗನ್ನು ಹೊಂದಿರುವಂಥದ್ದು. ಸೊ ಒಂದು ಒಳ್ಳೆ ವಿಷಯ ಅಂತೀನಿ. ಮತ್ತು ಈ ಒಂದು ACಯಲ್ಲಿ ಏನು
PCBಯನ್ನು ಯೂಸ್ ಮಾಡಲಾಗಿದೆ ಅಲ್ವಾ, ಅದ್ರ ಮೇಲೂ ಕೂಡ 5 ವರ್ಷಗಳ ವಾರಂಟಿ ಕೊಡ್ತಾ ಇದ್ದಾರೆ. ಮತ್ತು ಇದ್ರ ಒಳಗಡೆ ಇರುವಂಥ ಕಂಪ್ರೆಸರ್ ಇರುತ್ತಲ್ವಾ, ಸೊ ಅದಕ್ಕೆ 10 ವರ್ಷಗಳ ವಾರಂಟಿಯನ್ನು ಕೊಡ್ತಾ ಇದ್ದಾರೆ. ಒಂದು ಒಳ್ಳೆ ವಿಷಯ. ಈ ಕೆಲವೊಂದು ಪಾರ್ಟ್ಗಳಿಗೆ ನಿಮಗೆ ಎಕ್ಸ್ಟ್ರಾ ವಾರಂಟಿ ಸಿಗ್ತಾ ಇರುವಂಥದ್ದು ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಇದರ ಸ್ಮಾರ್ಟ್ ಫೀಚರ್ ಬಗ್ಗೆ ಮಾತಾಡಬೇಕು ಅಂತ ಅಂದರೆ, ಈ AC-ಯನ್ನು ಈ ಒಂದು ರಿಮೋಟ್ನಲ್ಲಿ ನಾವು ಕಂಟ್ರೋಲ್ ಮಾಡೋದು. ರಿಮೋಟ್ ತುಂಬ ಚೆನ್ನಾಗಿದೆ ಆಯಿತಾ, ತುಂಬ ಈಸಿಯಾಗಿ ನಾವು ಯೂಸ್ ಮಾಡ್ಕೊಬೋದು. ಇದರಲ್ಲಿ ಆಟೋಮೆಟಿಕ್ ಆಪ್ಷನ್ ಕೂಡ ಇದೆ ಆಯಿತಾ. ಸೊ ನೀವು ಆಟೋ ಸೆಟ್ ಮಾಡಿದ್ರಿ ಅಂತ ಅಂದರೆ ಟೆಂಪ್ರೇಚರ್ ತಕ್ಕಂಗೆ ಈ ಒಂದು AC ಅದರ ಟೆಂಪ್ರೇಚರ್ನ ಚೇಂಜ್ ಮಾಡ್ಕೊಳ್ಳುತ್ತೆ. ಮತ್ತು ಜೆಟ್ ಸ್ಟ್ರೀಮ್ ಕೂಡ ಇದೆ ಆಯಿತಾ. ಇದನ್ನು ಆನ್ ಮಾಡಿದೆ ಅಂದರೆ ನೋಡ್ತಾ ಇದ್ದೀರಾ, ಫುಲ್ಲು ರೂಮ್ ತುಂಬ ಹೆವಿ ಜೋರಾಗಿ ಈ ಒಂದು AC ಶುರುವಾಗುತ್ತೆ. ನಂತರ ಕನ್ವರ್ಟ್ i7 ಅಂತ ಇದೆ, ಹೌದು ಇದು ಕನ್ವರ್ಟಬಲ್. ನೀವು ಈ ಒಂದು ಆಪ್ಷನ್ ಸೆಟ್ ಮಾಡಿದ್ರಿ ಅಂತ ಅಂದರೆ ಡಿಫ್ರೆಂಟ್ 7 ಸ್ಟೇಜ್ ಇರುತ್ತೆ, ಡಿಫ್ರೆಂಟ್ ಸ್ಟೇಜ್ ಆಫ್ ಕೂಲಿಂಗ್ ಇರುತ್ತಲ್ವ, ಅದನ್ನು ನೀವು ಸೆಟ್ ಮಾಡ್ಬೋದು ಇಲ್ಲ ಕನ್ವರ್ಟಬಲ್ i7 ಆಪ್ಷನ್ನಲ್ಲಿ. ಮತ್ತು ಟೈಮರ್ನ ಸೆಟ್ ಮಾಡ್ಬೋದು. ಸೊ ಎಲ್ಲ ಆಪ್ಷನ್ಗಳು ಕೂಡ ನಿಮ್ಗೆ ಇದರಲ್ಲಿದೆ. ಜೊತೆಗೆ ಇದು ಸ್ಮಾರ್ಟ್ AC ಕೂಡ ಹೌದು. ಪ್ಯಾನಾಸಾನಿಕ್ ಅವ್ರದ್ದು ಮಿರಾಯ್ ಅಪ್ಲಿಕೇಶನ್ ಇದೆ. ಆ ಅಪ್ಲಿಕೇಶನ್ ಮುಖಾಂತರ ಈ ಒಂದು AC-ಯನ್ನು ಕಂಪ್ಲೀಟಾಗಿ ಮೊಬೈಲ್ನಲ್ಲೇ ಕಂಟ್ರೋಲ್ ಮಾಡ್ಬೋದು ಆಯಿತಾ. ಸೊ ನೀವು ಅಲ್ಲೇ ಈ ರಿಮೋಟ್ ಅವಶ್ಯಕತೆನೇ ಇಲ್ಲದೆ ಒಂದು ಫೋನಲ್ಲೇ ಪ್ರತಿಯೊಂದನ್ನು ಕೂಡ ಮಾಡ್ಬೋದು. ಅದು AI ಎನೇಬಲ್ಡ್ ಅಪ್ಲಿಕೇಶನ್ ಕೂಡ ಹೌದು. ನೀವು ಅದನ್ನು ಆನ್ ಮಾಡಿದ್ರಿ ಅಂದರೆ ಅದೇ ಆಟೋಮೆಟಿಕ್ಕಾಗಿ AI ಮುಖಾಂತರ ನಿಮ್ಮ AC-ಯನ್ನು ಕಂಟ್ರೋಲ್ ಮಾಡುತ್ತೆ. ಜೊತೆಗೆ ಈ ಅಪ್ಲಿಕೇಶನ್ನಲ್ಲಿ ಟೈಮ್ಗೆ ತಕ್ಕಂಗೆ AC ಟೆಂಪ್ರೇಚರ್ನ ಕಸ್ಟಮೈಸ್ ಮಾಡ್ಬೋದು. ಅಂದರೆ ನೀವು ರಾತ್ರಿ ಮಲಗಬೇಕಾದ್ರೆ ಒಂದು ಟೆಂಪ್ರೇಚರ್, ಬೆಳಗ್ಗೆ ಏಳಬೇಕಾದ್ರೆ ಒಂದು ಟೆಂಪ್ರೇಚರ್, ಯಾಕೆಂದರೆ ರಾತ್ರಿ ಆಗ್ತಾ ಟೆಂಪ್ರೇಚರ್ ಚೇಂಜ್ ಆಗ್ತಿರುತ್ತಲ್ವ. ಸೊ ಟೈಮಿಗೆ ತಕ್ಕಂಗೆ ಟೆಂಪ್ರೇಚರ್ ಚೇಂಜ್ ಆಗೋ ರೀತಿ ನೀವೇ ಕಸ್ಟಮೈಸ್ ಕೂಡ ಮಾಡ್ಕೊಬೋದು ಆಯಿತಾ. ಹೆವಿ ಅಂದರೆ ಹೆವಿ ಯೂಸ್ ಆಗುವಂಥ ಫೀಚರ್. ಅದಷ್ಟೇ ಅಲ್ಲ, ಈ ಒಂದು AC-ಯನ್ನು ನಾವು ವಾಯ್ಸ್ ಕಂಟ್ರೋಲ್ ಕೂಡ ಮಾಡ್ಬೋದು. ನಾನು ಅಲೆಕ್ಸಾ ಕನೆಕ್ಟ್ ಮಾಡಿದ್ದೀನಿ. ಅಲೆಕ್ಸಾ ಟರ್ನ್ ಆಫ್ AC. ಓಕೆ. AC ಆಫ್ ಆಯಿತು. ಅಲೆಕ್ಸಾ ಟರ್ನ್ ಆನ್ AC. ಓಕೆ. ಆನ್ ಆಯಿತು. ಸೊ ನಾನು ಇದರ ಜೊತೆಗೆ ಟೆಂಪ್ರೇಚರ್ನ ಕೂಡ ವಾಯ್ಸ್ ಕಮಾಂಡ್ನ ಮುಖಾಂತರನೇ ಚೇಂಜ್ ಮಾಡ್ಬೋದು. ಅಲೆಕ್ಸಾ ಸೆಟ್ ದ AC ಟೆಂಪ್ರೇಚರ್ ಟು 25 degrees. The AC is set to 25. ಚೇಂಜ್ ಆಯಿತು. ಸೊ ಲಿಟ್ರಲಿ ಕಂಪ್ಲೀಟಾಗಿ ಈ ಒಂದು AC-ಯನ್ನು ನಾನು ಅಲೆಕ್ಸಾ ಮುಖಾಂತರ ಕಂಟ್ರೋಲ್ ಮಾಡ್ಬೋದು. ಅಲೆಕ್ಸಾ ಜೊತೆಗೆ ಗೂಗಲ್ ಅಸಿಸ್ಟೆಂಟಲ್ಲೂ ಕೂಡ ನೀವು ಇದನ್ನು ಕಂಟ್ರೋಲ್ ಮಾಡ್ಬೋದು. ಸೊ ಕಂಪ್ಲೀಟ್ ಸ್ಮಾರ್ಟ್ AC ಅಂತ ಅನ್ಬೋದು. ಈ ಒಂದು ಫೀಚರ್ ನನಗಂತೂ ತುಂಬ ಯುನೀಕ್ ಅನ್ನಿಸ್ತು. ನಾನು ಮೇನ್ ಸ್ವಿಚ್ಚನ್ನು, ಈ ರಿಮೋಟನ್ನು ಟಚ್ ಮಾಡೋ ಅವಶ್ಯಕತೆ ಇಲ್ಲ, ಕಂಪ್ಲೀಟಾಗಿ ವಾಯ್ಸ್ನ ಮುಖಾಂತರನೇ ಈ ಒಂದು AC ಕಂಟ್ರೋಲ್ ಮಾಡ್ಬೋದು. ಸೊ ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ಮಿರಾಯ್ ಅಪ್ಲಿಕೇಶನಲ್ಲಿ ಈ ಫಿಲ್ಟರ್ ಏನು ಯೂಸ್ ಮಾಡಲಾಗಿದೆ ಅದರ ಏಜನ್ನು ಕೂಡ ತೋರಿಸುತ್ತೆ ಆಯಿತಾ. ಸೊ ನೀವು ಸಿಂಗಲ್ ಟೆಸ್ಟ್ನ ಮುಖಾಂತರ ನೀವು ಸರ್ವಿಸನ್ನು ಬುಕ್ ಮಾಡ್ಬೋದು. ಅವರೇ ಆ ಒಂದು ಫಿಲ್ಟರ್ ತೊಗೊಂಬಂದು ರೀಪ್ಲೇಸ್ ಮಾಡಿಕೊಟ್ಟು ಹೋಗ್ತಾರೆ. ಅಪ್ಲಿಕೇಶನ್ ಆ ಒಂದು ಫೀಚರ್ ಎಲ್ಲ ಇದೆ. ಸೊ ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟು ಈ ಒಂದು AC ಬಗ್ಗೆ ನನ್ನ ಎಕ್ಸ್ಪೀರಿಯನ್ಸ್ ಆಯಿತಾ. ನಾನು ಯೂಸ್ ಮಾಡಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದು ಲಿಟ್ರಲಿ ಇಷ್ಟು ದಿನ ನೀವು ಇಲ್ಲಿಂದ ಹೊರಗಡೆ ಹೋದಾಗ ಒಂದು ಸೆಕೆ ಬರುತ್ತಲ್ಲ, ಆಗ ಅನ್ಸುತ್ತೆ ಓಕೆ ಎಷ್ಟು ಕೂಲಾಗಿತ್ತು ಒಳಗಡೆ ಅಂತ ಆಗ ಅನ್ಸಕ್ಕೆ ಶುರುವಾಗುತ್ತೆ. ಇಷ್ಟು ದಿನ ಒಂಥರ ಹೆವಿ ಅಂದರೆ ಹೆವಿ ಸೆಕೆ ಆಗ್ತಾಯಿತ್ತು. AC ಬಂದಮೇಲೆ ಸ್ವಲ್ಪ ಸಮಾಧಾನ ಆಗಿದೆ. ಸೊ ನನಗಂತೂ ತುಂಬ ಹೆವಿ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಅದು ಕೂಡ ವಾಯ್ಸ್ ಕಂಟ್ರೋಲ್ ಮುಖಾಂತರ ನಾವು ಆನ್ ಆಫ್ ಮಾಡ್ಬೋದು. ಸೊ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಇದೆ. ಇದನ್ನು ನೀವು ನಂಗೆ ಅನ್ನಿಸ್ದಂಗೆ ಪರ್ಚೇಸ್ ಮಾಡಬೇಕು ಅಂದರೆ ಒಂದು 48,000 ರೇಂಜ್ ಆಗ್ಬೋದು. ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಚೆಕ್ ಮಾಡಿ ನೋಡಿ ನಿಮಗೆ ಓಕೆ ಆಯಿತು ಅಂತ. ಇದೇ ಬೇರೆ ಬೇರೆ ಮಾಡೆಲ್ಗಳೆಲ್ಲ ಇದೆ ಪ್ಯಾನಾಸಾನಿಕಲ್ಲಿ. ಸೊ ಅದನ್ನು ನೀವು ಬೇಕಾದರೆ ಚೂಸ್ ಮಾಡ್ಕೊಂಡು ಯಾವ್ದು ನಿಮ್ಮ ಬಡ್ಜೆಟ್ಟಿಗಿದೆ, ಎಷ್ಟು ಸ್ಟಾರಿಂದ ಬೇಕು ಅದನ್ನೆಲ್ಲ ನೋಡ್ಕೊಂಡು ನೀವು ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ನನಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಈ ಒಂದು ಪ್ಯಾನಾಸಾನಿಕ್ AU ಸೀರೀಸ್ನ AC ಬಗ್ಗೆ. ಸೊ ಇದಿಷ್ಟು ನನ್ನ ಎಕ್ಸ್ಪೀರಿಯನ್ಸು, ನನ್ನ ಅನುಭವ. ನಿಮಗೆ ಏನಿಸ್ತು ಕಾಮೆಂಟ್ ಮಾಡಿ, ಕನ್ನಡದಲ್ಲೇ ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.